ಹಲೋ ಸ್ನೇಹಿತರೆ, ರೇಖಾ ಪ್ರಪಂಚಕ್ಕೆ ಸ್ವಾಗತ. ಅಂದಹಾಗೆ ಇವತ್ತು ಬೆಳಗ್ಗೆ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ನಿನ್ನೆ ಸಂಜೆ ಅಷ್ಟೇ ಊರಿಂದ ಬಂದ್ವಿ. ಬೆಳಗ್ಗೆ ದೊಡ್ಡ ಮಗನಿಗೆ ಕಾಲೇಜಿಗೆ ಹೋಗಬೇಕಿತ್ತು. ಸೊ ಬೇಗನೆ ತಿಂಡಿ ರೆಡಿ ಮಾಡಬೇಕಿತ್ತು. ನಾನು ಎದ್ದಿದ್ದೆ ಲೇಟಾಗಿ ಹೋಯಿತು. ಅವನ ಬಟ್ಟೆ ಇಸ್ತ್ರಿ ಮಾಡಿಬಿಟ್ಟು ಈಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಒಂದು ಕಡೆ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ, ಮತ್ತೊಂದು ಕಡೆ ಶೇಂಗಾ ಚಟ್ನಿ ಪುಡಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಶೇಂಗಾವನ್ನು ಹುರ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ನಾನು ಇರಲಿಲ್ವಲ್ಲ, ಸ್ವಲ್ಪ ಸಾಮಾನುಗಳು ಆಚೆ ಈಚೆ ಆಗಿದ್ದಾವೆ. ಬಟ್ ಸ್ಟಿಲ್ ಓಕೆ. ನಾನು ಇಲ್ಲದೇ ಇರುವಾಗಲೂ ನೀಟಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರಲ್ಲ, ಅದೇ ದೊಡ್ಡದು. ಈಗ ನಾನು ಅದೇ ಏನು ಬೇಗ ಆಗಬೇಕಲ್ವ, ದೋಸೆ ಹಿಟ್ಟಿದೆ ಪ್ಯಾಕು, ಐಡಿಯಿಂದ ತಂದಿದ್ದು. ಐಡಿಯಿಂದ ತಂದಿದ್ದಲ್ಲ, ಐಡಿ ಕಂಪ್ನಿಯ ಹಿಟ್ಟು, ದೋಸೆ ಹಿಟ್ಟು. ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ರೆಡಿ ಹಿಟ್ಟು ತುಂಬಾ ಸಿಗುತ್ತೆ. ಸೊ ಅದರ ದೋಸೆ ಮಾಡ್ತೀನಿ. ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಮೀನ್ ವೈಲ್ ಅದು ಆಗೋವಷ್ಟೊತ್ತಿಗೆ ನಾನು ನಿಮಗೆ ಒಂದು ವಿಷಯವನ್ನು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಇತ್ತು, ಅದನ್ನು ನಾನು ಸುಮ್ಮನೆ ಆ ಶೇಂಗಾಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೋತೀನಲ್ವಾ. ಸೊ ಏನು ಹೇಳಬೇಕಿತ್ತಂದರೆ, ನನ್ನ ಚಿಕ್ಕ ಮಗ ದೂರ ಕಾಲೇಜಿಗೆ ಹೋಗ್ತಾನೆ ಅಂತ ತಯಾರಿ ಮಾಡಿದ್ದೆಲ್ಲ ನೀವು ಹಳೆಯ ವಿಡಿಯೋಗಳಲ್ಲಿ ನೋಡಿದ್ದೀರಾ. ಬಟ್ ಏನಾಯಿತು ಅದರ ನಂತರ ಅಂದರೆ, ಒಂದಿನ ಅಂದರೆ ಅದೆಲ್ಲ ತಂದ್ವಲ್ಲ, ಅವತ್ತು ಸಾಯಂಕಾಲ ಕೂತ್ಬಿಟ್ಟು ನಾನು ಅವನಿಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದೆ. ಎಷ್ಟು ದೂರ ಇದೆ ಕಾಲೇಜು, ಏನೇನು ಸಮಸ್ಯೆಗಳಿದ್ದಾವೆ, ಅಲ್ಲಿ ಹೋದರೆ ಏನು ಪಾಸಿಟಿವು, ಏನು ಸಮಸ್ಯೆ ಇದೆ, ಅದ್ರ ಬದಲು ಅವನು ಇಲ್ಲೇ ಅಂದರೆ ಬೆಂಗಳೂರಲ್ಲೇ ಕಾಲೇಜಿಗೆ ಹೋದರೆ ಏನು ಅನುಕೂಲ ಇದೆ, ಏನು ಅನಾನುಕೂಲ ಇದೆ, ಏನು ಲೂಸ್ ಮಾಡ್ಕೋತಾನೆ ಅವನು, ಇಲ್ಲಿ ಇದ್ದರೆ ಕಳ್ಕೊಳ್ಳೋದೇನು, ಆ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನನಗಂತೂ ಅವನು ಇಲ್ಲೇ ಇರಲಿ ಅಂತ ತುಂಬಾ ಇದಿತ್ತು, ಅಲ್ಲಿ ಹೋಗೋದು ಬೇಡ ಅಷ್ಟು ದೂರ ಅಂತ. ಬಟ್ ಅವನು ಕೂಡ ಯೋಚನೆ ಮಾಡಿ ಆಯ್ತಮ್ಮ ನಾನು ಇಲ್ಲೇ ಹೋಗ್ತೀನಿ ಅಂತ ಅಂದ. ಸೊ ಅವನು ಕೂಡ ಒಂದು ಡಿಸಿಷನ್ ತೊಗೊಂಡಿದ್ದಾನೆ. ಆಯಿತು, ನಾನು ಆ ಸೀಟನ್ನು ಸರೆಂಡರ್ ಮಾಡ್ತೀನಿ, ನಾನು ಬೆಂಗಳೂರಲ್ಲೇ ಹೋಗ್ತೀನಿ ಅಂತ. ಸೊ ನನಗೆ ತುಂಬಾ ಖುಷಿಯಾಗಿದೆ ಆ್ಯಕ್ಚುಲಿ. ಈಗ ಶಾಪಿಂಗ್ ಮಾಡಿರೋದೆಲ್ಲ ವೇಸ್ಟ್ ಏನೂ ಆಗಲ್ಲ. ಸೂಟ್ ಕೇಸ್ ಅಂತೂ ಮನೆಗೆ ಬೇಕೇ ಬೇಕಿತ್ತು, ಬಟ್ಟೆಗಳಂತೂ ಬೇಕೇ ಬೇಕು. ನಾನು ಆಲ್ರೆಡಿ ಹೇಳ್ದಾಗೆ ನಮ್ಮ ಮನೆಯವರು, ನನ್ನ ದೊಡ್ಡ ಮಗ ಎಲ್ಲರದ್ದು ಅವ್ರದ್ದು ಟಿ ಶರ್ಟ್ ಸೈಜ್ ಸೇಮು. ಸೊ ಅದೇನು ವೇಸ್ಟ್ ಆಗೋದೇ ಇಲ್ಲ. ಫೋನ್ ಕೂಡ ಅವನಿಗೆ ಬೇಕೇ ಬೇಕಿತ್ತು. ಈಗ ಯೂಸ್ ಮಾಡ್ತಾ ಇರೋದು ಹಳೇದಾಗಿತ್ತು. ಇನ್ನೊಂದು 4 ತಿಂಗಳು ಬಿಟ್ಟು ಕೊಡಿಸ್ತಾ ಇದ್ನೇನೋ, 4 ತಿಂಗಳು ಮೊದಲೇ ಕೊಡಿಸ್ದಂಗೆ ಆಗಿದೆ ಅಷ್ಟೇ. ಬಟ್ ಅವನು ಇಲ್ಲೇ ಹೋಗೋದಕ್ಕೆ ಖುಷಿಯಾಗಿ ಒಪ್ಕೊಂಡಲ್ಲ, ಅದು ದೊಡ್ಡದು ನನಗೆ. ಆ ವಿಷಯದಲ್ಲಿ ನನಗೆ ತುಂಬಾ ಖುಷಿ ಇದೆ. ಸೊ ಈಗ ಅವನನ್ನು ಮತ್ತೆಲ್ಲೋ ಕಳಿಸೋ ಕೆಲಸ ಇಲ್ಲ, ಮನೆಯಿಂದನೇ ಹೋಗ್ತಾನೆ. ಓಕೆ, ಈಗ ಚಟ್ನಿ ಪುಡಿ ಮಾಡೋದಕ್ಕೆ ನಾನು ಜಾರಲ್ಲಿ ಜೀರಿಗೆಯನ್ನು ಹಾಕಿದ್ದೀನಿ. ಇದಕ್ಕೆ ಸ್ಪೈಸ್ ಅಂತ ಮತ್ತೇನೂ ಹಾಕಲ್ಲ. ಜೀರಿಗೆ, ಮೆಣಸಿನ ಪುಡಿ, ಉಪ್ಪು, ಸಕ್ಕರೆ, ಇವುಗಳ ಜೊತೆ ಹುರಿದಿಟ್ಕೊಂಡಿರೋ ಶೇಂಗಾ, ಬೆಳ್ಳುಳ್ಳಿ ಹಾಗೂ ಕರಿಬೇವು, ಇದಿಷ್ಟನ್ನೇ ಹಾಕೋದು. ಮಾಡೋದು ತುಂಬ ಸುಲಭ. ಎಲ್ಲಕ್ಕಿಂತ ಈ ಚಟ್ನಿ ಪುಡಿ ನನಗೆ ನನ್ನ 2 ಮಕ್ಕಳಿಗೆ ತುಂಬಾ ಇಷ್ಟ. ಸೊ ಇದು ಯಾವಾಗಲೂ ಇರಲೇಬೇಕು. ಖಾಲಿ ಆಗಿಬಿಟ್ಟಿತ್ತಲ್ವ, ಸೊ ಇಮಿಡಿಯೇಟ್ ಮಾಡ್ತೀನಿ. ಇವತ್ತು ದೋಸೆಗೆ ಮತ್ತೇನು ಚಟ್ನಿ ಅದು ಇದು ಮಾಡೋಕ್ಕೆ ಹೋಗಲ್ಲ. ಈ ಚಟ್ನಿ ಪುಡಿ ಹಾಕ್ಕೊಂಡೆ ತಿನ್ಕೊಂಡು ಹೋಗ್ತಾನೆ ಅವನು. ಸೊ ಈ ರೀತಿಯಾಗಿ ಎಷ್ಟು ಗಡಿಬಿಡಿ ಇದೆ, ಅದರ ಮೇಲೆ ಎಷ್ಟು ಕೆಲಸ ಇದೆ, ಅದನ್ನು ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟು ಅಲ್ವಾ. ಯಾಕೆಂದರೆ ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಅಂದರೆ ಮಗನನ್ನು ಕಾಲೇಜಿಗೆ ಬಿಟ್ಟ ಮೇಲೆ ಬಂದು ತಿಂಡಿ ತಿಂತಾರೆ. ಅಷ್ಟೊತ್ತಿಗೆ ಮತ್ತೇನಾದರೂ ಮಾಡ್ಬೋದು. ಚಿಕ್ಕವನಂತೂ ಸ್ವಲ್ಪ ಲೇಟಾಗಿ ಹೇಳ್ತಾನೆ, ಅವನಿಗೇನು ಹಾಲಿಡೇಸ್ ಇದೆ, ನೋ ಪ್ರಾಬ್ಲಮ್. ನನಗೂ ಕೂಡ ಚಟ್ನಿ ಪುಡಿ ಅಂದರೆ ತುಂಬಾ ಇಷ್ಟ. ಸೊ ನಾನು ಕೂಡ ಅದ್ರ ಜೊತೆಗೆ ತಿನ್ಬೋದು. ಈ ರೀತಿಯಾಗಿ ಯಾವುದಾದ್ರೂ ಒಂದು ಐಟಮ್ ಇದ್ದರೆ ಆಯಿತು. ನಮಗೇನು ದೋಸೆಗೆ ಚಟ್ನಿ, ಅದಕ್ಕೆ ಆಲೂ ಪಲ್ಯ, ಆ ಕಾಂಬಿನೇಷನ್ನೇ ಇರಬೇಕು, ಸಾಂಬಾರು ಇರಬೇಕು, ಆ ಥರ ಏನೂ ಇಲ್ಲ. ಸೊ ಆ ಥರ ಇದ್ದರೆ ಕಷ್ಟ ಆ್ಯಕ್ಚುಲಿ. ಪ್ರತಿ ಬಾರಿನೂ ಅದೇ ಕಾಂಬಿನೇಷನ್ ಮಾಡ್ತಾ ಇರಬೇಕಂದ್ರೆ. ಬಟ್ ನಮ್ಮ ಮನೆಯಲ್ಲಿ ಆಗಿಲ್ಲ. ಸೊ ಇಟ್ಸ್ ಗುಡ್. ಸೊ ಇದು ನೋಡ್ತಾ ಇದ್ರೆ ನೀವು ನನ್ನ ಆ ಮಿಕ್ಸರ್ ಸುದ್ದಿಯನ್ನು ನಾನು ನಿಮಗೆ ಭಾಳಷ್ಟು ಸಲ ಹೇಳಿದ್ದೆ. ಇನ್ಮೇಲೆ ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ಪೂರ್ತಿ ಸರಿಯಾದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಈಗ ಮಿಕ್ಸಿ ಕಂಪ್ಲೀಟ್ಲಿ ಸರಿಯಾಗಿದೆ. ಹಾಂ, ಆ ಸ್ಮೆಲ್ ಇದೆ ಅಲ್ಲ, ಜಾರಿಂದ ಸ್ವಲ್ಪ ಪ್ಲಾಸ್ಟಿಕ್ ಸ್ಮೆಲ್ ಇನ್ನೂ ಬರುತ್ತೆ. ಬಟ್ ಅದರಲ್ಲಿ ನಾನು ಎಲ್ಲ ರುಬ್ಬೋದಕ್ಕೆ ಶುರು ಮಾಡಿದ್ದೀನಿ. ಎಲ್ಲ ಜಾರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಡುಗೆ ಏನೂ ಇದಾಗಿಲ್ಲ, ತುಂಬಾ ಲೈಕ್ ಸ್ಮೆಲ್ ಏನೂ ಆಗಿಲ್ಲ, ಎಲ್ಲ ಸರಿ ಇದೆ. ಅದಕ್ಕಿಂತ ಬ್ಲೇಡ್ಗಳೆಲ್ಲ ತುಂಬ ಶಾರ್ಪ್ ಆಗಿದ್ದಾವೆ. ಕಡಿಮೆ ಸಮಯ ತಗೊಳುತ್ತೆ. ನಾನು ಹೇಳಿದ್ನಲ್ಲ, ನನ್ನ ಮೊದಲಿನ ಮಿಕ್ಸರ್, ಫುಡ್ ಪ್ರೊಸೆಸರ್ ಏನಿತ್ತು, ಅದು ಈ ಮಿಕ್ಸರ್ಗೆ ನಾನು ಕೊಟ್ಟಿರೋ ಕಾಸ್ಟ್ಗಿಂತ 7-8 ಟೈಮ್ ಜಾಸ್ತಿ ಇತ್ತು.
ಅಷ್ಟು ಜಾಸ್ತಿ ಬೆಲೆಯದ್ದಾದರೂ ಕೂಡ ಅದರ ಮಿಕ್ಸಿ ಜಾರ್ಗಳು ಬೇಗ ಅಂದರೆ ನುಣ್ಣಗೆ ಮಾಡ್ತಿರ್ಲಿಲ್ಲ. ಅದು ಶಾರ್ಪ್ ಇರಲಿಲ್ಲ ಬ್ಲೇಡ್ಗಳು. ತುಂಬ ಟೈಮ್ ತಗೊಳ್ಳೋದು. ಸೊ ಫಸ್ಟ್ ಡೇನೇ ನನಗನ್ಸಿತ್ತು, ಅಯ್ಯೋ ಇದ್ರ ಜಾರ್ ಚೆನ್ನಾಗಿಲ್ಲ ಅಂತ. ಬಟ್ ಈ ಜಾರ್ ಇದೆ ಅಲ್ಲ, ಇದು ತುಂಬಾ ಚೆನ್ನಾಗಿದೆ. ಅಂದರೆ ಶಾರ್ಪ್ ಇದೆ, ಬೇಗ ಆಗತ್ತೆ ಕೆಲಸ, ಬೇಗ ಬೇಗ ಆಗತ್ತೆ, ಅದು ಇಂಪಾರ್ಟೆಂಟು. ಸೊ ನನ್ನ ಒಂದು ಅಡ್ವೈಸ್ ಏನಂದರೆ, ನಿಮಗೆ ಫುಡ್ ಪ್ರೊಸೆಸರ್ ಬೇಕಾ, ಬರೀ ಫುಡ್ ಪ್ರೊಸೆಸರ್ ತಗೊಳ್ಳಿ. ಅದರಲ್ಲಿ ಏನು ಮಜ್ಜಿಗೆನೂ ಕಡಿಬೋದು, ಮಿಕ್ಸರ್ ಥರನೂ ಯೂಸ್ ಮಾಡ್ಬೋದು. ಈ ಥರ ಇದ್ದರೆ ಅದು ಎಲ್ಲ ಕೆಲಸವನ್ನು ಎಫಿಷಿಯೆಂಟಾಗಿ ಮಾಡೋದಿಲ್ಲ. ಅದು ಆ್ಯಕ್ಚುಲಿ ಏನಕ್ಕೆ ಮಾಡಲ್ಪಟ್ಟಿದೆ ಅಲ್ಲ, ಅದೊಂದೇ ಚೆನ್ನಾಗಾಗತ್ತೆ, ಉಳಿದಿದ್ದೆಲ್ಲ ಅಷ್ಟು ಚೆನ್ನಾಗಾಗಲ್ಲ. ಈಗ ನೋಡಿ, ಫುಡ್ ಪ್ರೊಸೆಸರಲ್ಲಿ ಮಜ್ಜಿಗೆ ಕಡಿಯೋದು ಇದೆ, ಬಟ್ ನಾನು ಮಜ್ಜಿಗೆ ಕಡಿಯೋ ಮಷಿನ್ ಬೇರೆ ತೊಗೊಂಡಿದ್ದೀನಿ. ಅದರಲ್ಲಿ ಮಿಕ್ಸರ್ ಜಾರು ಇತ್ತು, ಬಟ್ ನಾನೀಗ ಮಿಕ್ಸಿ ಕೂಡ ಬೇರೆ ತೊಗೊಂಡಿದ್ದೀನಿ, ಈ ಥರ. ಸೊ ಮಿಕ್ಸಿ ಬೇಕಂದರೆ ಮಿಕ್ಸಿನೇ ತೊಗೊಳ್ಳಿ, ಜ್ಯೂಸರ್ ಬೇಕಂದರೆ ಜ್ಯೂಸರೇ ತೊಗೊಳ್ಳಿ. ಯಾಕೆಂದರೆ ಒಂದರಲ್ಲೇ ಎಲ್ಲ ಬರುತ್ತೆ ಅಂತ ತೊಗೊಂಡ್ರೆ ಅದು ಅಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡಲ್ಲ. ಇದು ನನ್ನ ಅಭಿಪ್ರಾಯ. ಸೊ ಈಗ ಚಟ್ನಿ ಪುಡಿ ರೆಡಿ ಆಯಿತು. ಇಲ್ಲಿ ನಾನು ದೋಸೆ ಕೂಡ ಇದು ಮಾಡ್ತಾಯಿದ್ದೀನಿ. ನನ್ನ ಮಗ, ಅಮ್ಮ ಲೇಟ್ ಆಯಿತು ಇವತ್ತು, ತಿಂಡಿ ಬೇಡ ಅಂತ ಹೇಳ್ತಾ ಇದ್ದ. ಬಟ್ ಹಾಗೆ ಹೇಗೆ ಕಳಿಸೋದು, ಉಪವಾಸ, ಬೆಳಿಗ್ಗೆ ಅಟ್ಲೀಸ್ಟ್ ಒಂದು ದೋಸೆ ಆದರೂ ತಿಂದು ಹೋದರೆ ನಮಗೆ ಸಮಾಧಾನ ಅಲ್ವಾ. ಸೊ ಅವನಿಗೆ ಇಲ್ಲ, ಇನ್ನೂ 5 ಮಿನಿಟ್ಸ್ ಇದೆ, ನೀನು ಒಂದು ದೋಸೆ ತಿನ್ಕೊಂಡು ಹೋಗು ಅಂತ ಹೇಳಿದೆ. ಸೊ ಮಧ್ಯೆ ಮಧ್ಯೆ ನಾನು ಕ್ಲಿಪ್ಗಳನ್ನು ಕಟ್ ಮಾಡಿದ್ದೀನಿ. ಅಂದರೆ ನನ್ನ ಮಗ, ನಮ್ಮ ಮನೆಯವರು ಎಲ್ಲ ಓಡಾಡಿದ್ದೆಲ್ಲ ಇತ್ತು. ಸೊ ಬೇಡ ಅಂತ ಕಟ್ ಮಾಡಿದೆ ಅವರನ್ನೆಲ್ಲ. ಓಕೆ, ದೋಸೆ ರೆಡಿ ಆಯಿತು, ಅವ್ನು ದೋಸೆ ತಿನ್ಕೊಂಡು ಹೋದ. ಇನ್ನು ಇದು ಸಾಯಂಕಾಲದ ಕ್ಲಿಪ್ಪು. ನಾನು ಊರಿಗೆ ಹೋದಾಗ 2 ಬಾಕ್ಸು ಬಂದಿತ್ತು. ನಾನೇ ಆರ್ಡರ್ ಮಾಡಿದ್ದೆ. ಇದು ಮೀಶೋದಿಂದ ಬಂದಿರುವಂಥ ಪ್ಯಾಕ್ಗಳು. ಸೊ ಇವುಗಳನ್ನು ಓಪನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಮ್ಮೆ ಶಾಪಿಂಗ್ ಇದಕ್ಕೆ ಬಂದರೆ ಏನೇನೆಲ್ಲ ಶಾಪಿಂಗ್ ಮಾಡಿಬಿಡ್ತೀವಲ್ವ. ಸೊ ನನಗೊಂಚೂರು, ನಾನು ಹೇಳಿದ್ನಲ್ಲ, ಜೂನ್ ಜುಲೈ ತಿಂಗಳು ಅಂದರೆ ಸ್ವಲ್ಪ ಮನೆಯನ್ನು ಚೆಂದ ಮಾಡೋ ಕಾಲ ಅಂತ. ನೀವು ನಂಬ್ತಿರೋ ಇಲ್ವೋ, ಲಾಸ್ಟ್ ಇಯರ್ ಜೂನ್ ಜುಲೈಯಲ್ಲಿ ಮಾಡಿದ್ಮೇಲೆ ನಾನು ಮಧ್ಯದಲ್ಲಿ ಮನೆಗೆ ಏನು ಶೃಂಗಾರ ಮಾಡೋಕ್ಕೆ ಹೋಗಿಲ್ಲ. ಬಟ್ ಈಗ ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಇವು ಕೂಡ ಒಳ್ಳೆ ಆಫರಲ್ಲಿತ್ತು, ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿತ್ತು. ಸೊ ಇದನ್ನು ನಾನು 6 ಏನು ಗ್ರೀನ್ ಪ್ಲ್ಯಾಂಟ್ಸ್ ಇದೆ, ಚಿಕ್ಕ ಚಿಕ್ಕದಿದೆ, ಪುಟ್ಟ ಪುಟ್ಟದಿದೆ. ಈವನ್ ಕ್ಯಾಮ್ರಾದಲ್ಲಿ ದೊಡ್ಡದು ಕಾಣ್ತಾ ಇದೆ, ಆ್ಯಕ್ಚುಲಿ ನೋಡಿದ್ರೆ ಮತ್ತೂ ಚಿಕ್ಕದಿದೆ. ಸೊ ಚೆನ್ನಾಗಿದೆ, ಇದನ್ನು ತರಿಸಿದ್ದೆ. ಸ್ವಲ್ಪ ಲೇಟಾಗಿ, ಅಂದರೆ ಅಮೆಝಾನ್ಗೆ ಹೋಲಿಸಿದ್ರೆ ಮೀಶೋದಿಂದ ಸ್ವಲ್ಪ ಲೇಟಾಗಿ ಡೆಲಿವರಿ ಆಗುತ್ತೆ. ಸೊ ನಾನು ಊರಿಗೆ ಹೋದಾಗ ಈ ಬಾಕ್ಸ್ಗಳು ರಿಸೀವ್ ಆಗಿದ್ವು. ಇನ್ನೊಂದು ಕಡೆ ನಾನು ಅಡುಗೆ ಮನೆಯಲ್ಲೆಲ್ಲ ಅಂದರೆ ಟ್ರಾನ್ಸ್ಪರೆಂಟ್ ಜಾರು ಮತ್ತು ಬ್ಲ್ಯಾಕ್ ಮುಚ್ಚಳದ ಡಬ್ಬಗಳನ್ನು ಮಾಡ್ಕೋಬೇಕಂತ ಇದ್ದೀನಿ. ಈಗಿರೋ ಡಬ್ಬಗಳನ್ನು ಕೂಡ ಏನು ಮೇಕೋವರ್ ಮಾಡಬೇಕು. ಇಲ್ಲಿ ಚಿಕ್ಕ ಡಬ್ಬಗಳು ಬೇಕಿದ್ವು ನನಗೆ. ಈ ಥರದ ದೊಡ್ಡ ಡಬ್ಬಗಳು ನನ್ನ ಹತ್ರ ಆಲ್ರೆಡಿ ಸುಮಾರಿದ್ದಾವೆ. ನೆಕ್ಸ್ಟ್ ಯಾವಾಗಲಾದರೂ ಕಿಚನಲ್ಲಿ ತೋರಿಸ್ತೀನಿ. ಈಗ ನಾನು ಈ ರೀತಿಯ ಚಿಕ್ಕದನ್ನು ತರಿಸಿದ್ದೆ. ಇವು ಕೂಡ 6 ಇದೆಯೋ 4 ಇದೆಯೋ, ಒಂದು ನಿಮಿಷ, 4 ಡಬ್ಬಗಳು ಬಂದಿದ್ದಾವೆ. ಲೈಕ್ ಟ್ರಾನ್ಸ್ಪರೆಂಟ್ ಜಾರು, ಬ್ಲ್ಯಾಕು, ಇದು ಏರ್ ಟೈಟ್ ಮುಚ್ಚಳ ಇದೆ, ತೊಂದರೆ ಇಲ್ಲ. 6 ಡಬ್ಬಗಳಿದ್ದಾವೆ. ಇದು ಕೂಡ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ಮೀಶೋದಲ್ಲಿ. ಕ್ವಾಲಿಟಿ ಈಸ್ ಆಲ್ಸೋ ಗುಡ್. ಸೊ ಆ್ಯಕ್ಚುಲಿ ನಾವು ಅಂದರೆ ನಮ್ಮ ಅಡುಗೆ ಮನೆ ಏನಿದೆ ಅಲ್ಲ, ಅದು ನಮಗೆ ವರ್ಕ್ ಎಫಿಷಿಯೆಂಟ್ ಇರಬೇಕು. ಓಕೆ, ಚಂದ ಆಪ್ಷನಲ್ಲು. ಚಂದ ಯಾವಾಗ ಇದು ಬೇಕಾಗತ್ತೆ ಅಂದರೆ, ನೀವು ವಿಡಿಯೋ ಮಾಡ್ತಾ ಇದ್ದೀರಾ, ನಿಮ್ಗಲ್ಲಿ ಎಸ್ಥೆಟಿಕ್ಕಾಗಿ ಕಾಣಬೇಕು, ಆ ಥರ ಇದ್ದಾಗ ಬೇಕಾಗತ್ತೆಯೇ ಹೊರತು ನಾರ್ಮಲ್ ಇದ್ದರೆ, ಈಗ ನಾನು ಇಷ್ಟು ದಿನ ವಿಡಿಯೋ ಮಾಡ್ತಿರ್ಲಿಲ್ವಲ್ಲ ಅಡುಗೆ ಮನೆಯದು, ಅಥವಾ ವ್ಲಾಗ್ಸ್ ಏನು ಮಾಡ್ತಾ ಇರಲಿಲ್ಲ, ನನಗದರ ಅಗತ್ಯ ಕಾಣಿಸ್ಲಿಲ್ಲ. ಬಟ್ ಈಗ ನಾನು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೀನಲ್ವಾ, ಅದಕ್ಕಾಗಿ ಒಂದು ಸ್ವಲ್ಪ ಎಸ್ಥೆಟಿಕ್ ಆಗಿರಲಿ ಅಂತ ಇದು ಮಾಡ್ತಾ ಇದ್ದೀನಿ ಹೊರತು, ಇಲ್ಲಾದರೆ ಇಟ್ ಈಸ್ ವರ್ಕಿಂಗ್ ಫೈನ್. ಏನು ಫಂಕ್ಷನಲ್ ಕಿಚನ್ ಇರೋದು ಮುಖ್ಯ ಅಷ್ಟೇ. ಸೊ ಇವು 6 ಡಬ್ಬ ಬಂದಿದೆ ಚಿಕ್ಕದು, ಮತ್ತು 6 ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು. ಪುಟಾಣಿ, ಎಷ್ಟು ಪುಟಾಣಿ ಇದೆ ನೋಡಿ. ಅದು ಡಬ್ಬ ಕೂಡ ಅದು ಸ್ಮಾಲ್ ಸೈಜ್, ಚಿಕ್ಕದಿದೆ. ಸೊ ಇವುಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಶುರು ಮಾಡಬೇಕು. ಇದ್ರ ಜೊತೆಗೆ ನಾನು ಅಮೆಝಾನಿಂದ ಈ ಥರ ವುಡನ್ ಸ್ಪೂನ್ಸ್ ಆರ್ಡರ್ ಮಾಡಿದ್ದೆ. ಆರ್ಡರ್ ಮಾಡಿ 3 ವಾರದ ನಂತರ ಇದು ಡೆಲಿವರಿ ಬಂತು. ತುಂಬ ದಿನ ಆಗುತ್ತೆ, ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡೆ. ಬಟ್ ಸ್ಟಿಲ್ ಇರಲಿ ಪಾಪ, ಯಾರೋ ಬಿಸ್ನೆಸ್ ಮಾಡ್ತಾರಲ್ವ, ನನಗಿದು ಇಷ್ಟ ಆಗಿದೆ, ಲೇಟ್ ಆದರೂ ಪರವಾಗಿಲ್ಲ ಅಂತ ಹಾಗೆ ಬಿಟ್ಟೆ. ಆ್ಯಕ್ಚುಲಿ ಏನು ಗೊತ್ತಾ, ಅಮೆಝಾನಲ್ಲಿ ಪ್ರಾಡಕ್ಟ್ ಸೆಲ್ ಮಾಡೋದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ಏನೇನು ಟ್ರೈ ಮಾಡಿದ್ದೀನಿ ಅಂತ. ಅವುಗಳ ಕಥೆ ಎಲ್ಲ ನಿಧಾನವಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನನಗೆ ಗೊತ್ತು, ಒಂದು
ಪ್ರಾಡಕ್ಟನ್ನು ನಾವು ಏನು ಆರ್ಡರ್ ಮಾಡಿದಾಗ ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದಾಗ ಆ ಸೆಲ್ಲರಿಗೆ ಏನು ಫೀಲ್ ಆಗುತ್ತೆ, ಏನಾಗುತ್ತೆ ಅನ್ನೋದೆಲ್ಲ ನನಗೆ ಗೊತ್ತು. ರಿಟರ್ನ್ ಮಾಡಿದಾಗ ಏನಾಗುತ್ತೆ, ಅವರಿಗೆ ಎಷ್ಟು ಲಾಸ್ ಆಗುತ್ತೆ ಯಾವುದೇ ಪ್ರಾಡಕ್ಟ್ ರಿಟರ್ನ್ ಮಾಡಿದರೆ ಅಂತ. ಸೊ ಅದಕ್ಕೆ ನಾನು ಇದನ್ನು ಏನು ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಇದು ಕೂಡ ಡಿಲೇ ಆಗಿ ಏನು ನನಗೆ ಬಂದು ಸೇರಿತು. ಬಟ್ ನೋ ಪ್ರಾಬ್ಲಮ್, ನನಗೂ ಕೂಡ ಅರ್ಜೆನ್ಸಿ ಇರಲಿಲ್ಲ. ಚೆನ್ನಾಗಿದೆ ಅಲ್ವಾ ಇದು. ನನ್ನ ಹತ್ರ ಚಿಕ್ಕ ಸ್ಪೂನ್ಗಳ ಸಂಖ್ಯೆ ಕಡಿಮೆ ಇತ್ತು. ಈಗ ಎಲ್ಲ ಡಬ್ಬಕ್ಕೂ ಒಂದೊಂದು ಸ್ಪೂನ್ ಬೇಕಾಗುತ್ತಲ್ವ, ಅದಕ್ಕೆ ಈ ಸಾರಿ ನಾನು ಮೊದಲಿರೋದೆಲ್ಲ ವೈಟ್ ಇತ್ತು, ಈಗ ಸ್ವಲ್ಪ ಬದಲಾವಣೆ ಇರಲಿ ಅಂತ ವುಡನ್ ಕಲರ್ದು ಸ್ಪೂನು ಆರ್ಡರ್ ಮಾಡಿದ್ದೀನಿ. ಸೊ ನನಗೇನೋ ಇದು ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಅಂದಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇದು ಏನು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ರೆ ಅಥವಾ ಒಟ್ಟಿನಲ್ಲಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ನಿಮಗೇನಾದರೂ ಒಳ್ಳೆಯ ಅಭಿಪ್ರಾಯ ಬಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಹಾಗೆ ಇನ್ನೇನಾದರೂ ವಿಶೇಷವಾಗಿ ನೀವು ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಟ್ಟರೆ ಅದನ್ನು ಕೂಡ ತಿಳಿಸಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬೈ ಬಾಯ್.